ನಮಸ್ಕಾರ ರೀ ಎಲ್ಲರಿಗೂ. ಡಯಟ್ ಮಾಡೋರು, ಆನಂತರ ನಾವು ರೊಟ್ಟಿ ಬಿಟ್ಟು ಏನು ತಿನ್ನೋದಿಲ್ಲ ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಮತ್ತೇನಂದ್ರೆ ರೊಟ್ಟಿ ತಿಂದು ತಿಂದು ಬೇಸರ ಆದಾಗ, ರೊಟ್ಟಿ ಮಾಡೋಕೆ ಟೈಮ್ ಇಲ್ಲೇ ಇಲ್ಲಾಗ, ಅದ್ರ ಜೊತೆ ಎಲ್ಲಿ ಪಲ್ಯ ಮಾಡೋದು ಅದನ್ನು ಮಾಡೋದು ಅಂದಾಗ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ. ಏನಂದ್ರೆ ಸೌತೆಕಾಯಿ ದಪಾಟಿ ರೀ. ಅದು ಓನ್ಲಿ ಜೋಳದ ಹಿಟ್ಟಲಾಗ ಅಷ್ಟೇ ಮಾಡೋದು ನೋಡ್ರಿ. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ರೀ. ಮತ್ತು ಇನ್ನೊಂದು ಏನಂದ್ರೆ ಇದಕ್ಕೆ ಯಾವುದೇ ರೀತಿಯ ಪಲ್ಯ ಅವಶ್ಯಕತೆ ಇಲ್ಲ. ತುಪ್ಪ ಮತ್ತು ಒಣ ಖಾರ ಇದ್ರೆ ಸಾಕ್ರಿ. ಮೊಸರು ಹಚ್ಕೊಂಡು ಕೂಡ ತಿನ್ಬೋದು. ನೋಡ್ರಿ ಇಲ್ಲಿ ಸೌತೆಕಾಯಿನ ಆದಷ್ಟು ನಾವು ಶರೀರಕ್ಕೆ ತಂಪ್ರಿ ಅದಕ್ಕಾಗಿ ಸೌತೆಕಾಯಿ ಹಾಕಿ ಮಾಡಿ ನೋಡ್ರಿ ಎಷ್ಟು ಮಸ್ತಾಗಿರ್ತದೆ ಅಂಥೇಳಿ. ಒಣಕ್ಕೆ ನಾನು ನೋಡ್ರಿ ಇಲ್ಲಿ ಖಾರ ಮಾಡ್ಕೊತನು. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಪುದೀನ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಂದನು. ಈಗ ಒಣ್ಣೆಗೆ ನನಗೆ ಒಂದು ರಾತ್ರಿ ಊಟಕ್ಕೆ ಮಾಡತ್ತೀನಿ ರೀ ನಾನು ರೊಟ್ಟಿ ಮೆಟ್ರಿಕಿಲ್ಲ ಅಂಥೇಳಿ. ಒಂದು ಬೌಲ್ನಷ್ಟು ನಾ ಹಿಟ್ಟು ತೊಗೊಂಡೇನೆ ನೋಡ್ರಿ. ಒಂದು 4-5 ರೊಟ್ಟಿ ಆದ್ರೆ ಸಾಕು ನನಗೆ ಅಂಥೇಳಿ ಈ ಹಿಟ್ಟನ್ನು ಚಂದ ನಮಗೆ ಸಾನಿಸ್ಕೋರಿ ಎಲ್ಲನೂ. ಫಸ್ಟ್ನೇಗೆ ನಾವು ಸಾನಿಸೋಕ್ಕಿಂತ ಮುಂಚೆ ಏನು ಮಾಡ್ಬೇಕಂದ್ರೆ ಒಂದು ಸೌತೆಕಾಯಿನ ಮ್ಯಾಗಿನ ಶೆಪ್ಪಿ ಎಲ್ಲ ತೆರೆದು ಸಣ್ಣಗೆ ಅದನ್ನು ತುರಿದು ಇಟ್ಕೋಬೇಕು. ಒಂದು 2 ಉಳ್ಳಾಗಡ್ಡಿ ರೀ ನೋಡ್ರಿ ಸಣ್ಣ ಹೆಂಚಿಟ್ಕೊಂಡನಲ್ರಿ ಹಂಗೆ ಹೆಂಚಿಟ್ಕೊಂಡೆ. ಈಗ ಸಾನಿಸಿದ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಈ ಏನು ಸೌತೆಕಾಯಿ ತೆರೆದವಲ್ಲ ಸೌತೆಕಾಯಿ ಉಳ್ಳಾಗಡ್ಡಿ ಹಾಕಿರ ನಮ್ಮ ಒಂದು ದಪಾಟಿಗೆ ರೆಡಿ ಆಕತ್ರಿ. ಮತ್ತು ಇದಕ್ಕೆ ನೀವು ಕೊತ್ತಂಬರಿ, ಕರಿಬೇವು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಖಾರದೊಳಗೆ ಎಲ್ಲ ಹಾಕಿಬಿಟ್ಟೆನು, ಅಂದ್ರೆ ಅದು ಎಲ್ಲ ಮ್ಯಾಗ ಹತ್ತತ್ತಂಥೇಳಿ. ನೀವು ಹಾಕ್ತೇನಂದ್ರೆ ಇನ್ನೂ ಹಾಕ್ತೇನಂದ್ರೆ ಹಾಕಿರಿ, ಬಿಳಿ ಎಳ್ಳು ಹಾಕಿರಿ, ಆನಂತರ ಗರಂ ಮಸಾಲೆ ಇದ್ರೆ ಹಾಕಿರಿ. ನಮಗೆ ಮಸಾಲೆದು ಬೇಡ, ಎಲ್ಲ ತರಕಾರಿ ಇಷ್ಟ ಹಾಕಿರಿ ಸಾಕಂತೇಳಿ ನಾ ಇದನ್ನು ಮಾಡ್ಕೊಂಡು. ಮತ್ತು ಟೊಮೆಟೊ ಕೂಡ ಹಾಕ್ಬೋದು. ನಾನು ಟೊಮೆಟೊನ ಸ್ಕಿಪ್ ಮಾಡೇನು. ನೀವು ಹಾಕ್ತೀರಂದ್ರೆ ಹಾಕಿರಿ. ಮತ್ತು ಮಸ್ತ್ ಅಂದ್ರೆ ಮಸ್ತಾಗಿರ್ತದೆ ರೀ. ಅಗದಿ ಸಾಫ್ಟಾಗಿ ಇರ್ತೈತಿ. ಇದಕ್ಕೆ ನಾವು ಏನಲ್ರಿ ಪಲ್ಯನೂ ಇಲ್ದೆ ಬರೀ ಮೊಸರು ಕೂಡ ಅಂದ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತಾವಲ್ಲ ರೀ, ಮೊಸರನ್ನೇ ಎತ್ಕೊಂಡು ಕೂಡ ತಿನ್ಬೋದು. ಕರಿಯೋ ಅವಶ್ಯಕತೆ ಇಲ್ಲ ರೀ. ಹಿಂಗೆ ದಪಾಟಿ ಮಾಡ್ಕೊಂಡು ತಿನ್ನಿರಿ. ನೀವು ಒಮ್ಮೆ ಮಾಡೇ ಬಿಡ್ತೀರಿ ನೋಡಿರಿ, ಹಂಗೆ ಟೇಸ್ಟಾಗಿರ್ತೈತಿ. ನಮ್ಮ ಮನ್ಯಾಗ ಯಜಮಾನ್ರು ಅನ್ನತ್ತೀರ ರೊಟ್ಟಿ ಅಕಸ್ಮಾತ್ ರೊಟ್ಟಿ ಮಾಡಲಿಲ್ಲ ಅಂದ್ರೆ ಇದನ್ನು ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಮತ್ತು ಮೇನ್ ಅಂದ್ರೆ ಡಯಟ್ ಮಾಡೋರಿಗೆ, ನಾನು ಜಾಸ್ತಿ ಡಯಟ್ ಇದ್ದ ಸಂಬಂಧ ಈ ಥರ ರೆಸಿಪಿಗಳನ್ನ ಮಾಡ್ಕೊತಾನೆ ರೀ. ಯಾಕಂದ್ರೆ ರೊಟ್ಟಿ ಚಪಾತಿಗಿಂತ ಅಥವಾ ಇದಕ್ಕೆ ಏನು ತಿನ್ಬಿಡ್ದು ಹೊಟ್ಟೆ ತುಂಬಿಡ್ತೈತೆ ರೀ. ಚಪಾತಿ ಜಾಸ್ತಿ ತಿನ್ಬಾರ್ದು ಅಂತಾರೆ. ಅದಕ್ಕಾಗಿ ರೊಟ್ಟಿಯನ್ನು ಈ ಥರ ನಾವು ರೊಟ್ಟಿ ತಿಂದು ಬೇಸರದಾಗ ಅಂದರೆ ತರಕಾರಿ ಎಲ್ಲ ಹಾಕಿ ಈ ರೀತಿ ದಪಾಟಿಯನ್ನು ಮಾಡ್ಬೋದು. ನೀವು ಒಣಕ್ಕೆ ನಾವು ಸೌತೆಕಾಯಿ ಹಾಕಿರ್ತಾವಲ್ಲ ರೀ, ಭಾಳ ನೀರು ಹಾಕಿರ್ತ ಅಂದ್ರೆ ಸೌತೆಕಾಯಿ ಒಳಗೆ ನೀರಿನ ಅಂಶ ಇರ್ತೈತಿ. ನೀವು ಅವಾಗ ಒಣ ಹಿಟ್ಟೊಳಗೆ ಎಲ್ಲ ನಾದ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ನಾದ್ಕೊಂಡು ಇಟ್ಕೊಂಡು ಒಂದು ಟಿಶ್ಯೂ ನಾವು ಬಟ್ರ್ ಪೇಪರ್ ಅಂತಲ್ಲ ರೀ, ಆ ಬಟ್ರ್ ಪೇಪರ್ಗೆ ಎಣ್ಣೆ ಹಚ್ಚಿ ನಾನು ಇಲ್ಲಿ ಮಾಡತ್ತೇನೆ ನೋಡಿರಿ. ನೀವು ಬೇಕಾರೆ ನಾವು ಬಟರ್ ಪೇಪರ್ ಇಲ್ಲಾಂದ್ರೆ ಬಿಳಿ ಒಂದು ಅರಿಬಿ ಇರ್ತೈತಲ್ಲ ರೀ, ಅದಕ್ಕೆ ನೀರು ಹಚ್ಚಿ ಆ ರೀತಿ ಕೂಡ ನೀವು ಮಾಡ್ಬೋದು. ಉಳ್ಳಿನ ಸ್ವಲ್ಪ ಅಂದ್ರೆ ತರಕಾರಿ ಎಲ್ಲ ಐತಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ತೊಗೊಂಡು ನಾವು ಇಲ್ಲಿ ತಟ್ಕೋಬೇಕು ನೋಡಿರಿ. ಇದು ತಟ್ಟೋದು ಕೂಡ ನಿಮ್ಗೆ ತೋರಿಸ್ತಾನು. ಭಾರಿ ಮಸ್ತಾಗಿರ್ತಾವೆ ನೋಡಿರಿ. ಒಮ್ಮೆ ಟ್ರೈ ಮಾಡಿರಿ, ನಿಜವಾಗ್ಲೂ ಸುಳ್ಳು ಹೇಳತ್ತಿಲ್ಲ ರೀ. ನಿಜವಾಗ್ಲೂ ಡಯಟ್ ಮಾಡೋರು ರೀ ಅನ್ನ ಉಣ್ಣೋ ಬದ್ಲು ಈ ಥರ ನಾವು ಒಂದು 2 ದಪಾಟಿ ತಿಂದು ಅಂತ ತಿಳ್ಕೊರಿ, ಮಸ್ತ್ ಇರ್ತೈತಿ. ಶುಗರ್ ಇದ್ದವರಾಯ್ತು, ಆಮೇಲೆ ಬಿ ಪಿ ಇದ್ದವರಾಯ್ತು, ಡಯಟ್ ಮಾಡೋರು ಎಲ್ಲರೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಮತ್ತು ಇನ್ನೊಂದು ಏನಂತಂದ್ರೆ ಇವತ್ತು ನಾನು ಮಧ್ಯಾಹ್ನಕ್ಕೆ ನವಣೆ ಅನ್ನ ಮತ್ತು ಬೀಟ್ರೂಟ್ ಸಾರು ಮಾಡಿದ್ನಿ. ಆ ರೆಸಿಪಿ ಅಂತೂ ಭಾರಿ ಮಸ್ತಾಗಿತ್ತು ರೀ. ಅದನ್ನು ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ. ಫಸ್ಟ್ ನಾನು ಮಾಡ್ಕೊಂಡೀನಿ ರೀ. ನವಣೆ ಅನ್ನನ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಎಲ್ಲ ರೀತಿ ತರಕಾರಿ ಹಾಕಿ ಸಾರು ಮಾಡಿರಿ ಅಂತೂ ರೀ ಸಾರ ಒಂದು ಬೌಲ್ ತಿನ್ಬೋದು ನೋಡಿರಿ, ಅಷ್ಟು ಮಸ್ತಾಗಿರ್ತೈತಿ. ಈಗ ನೋಡಿರಿ ನಿಮಗೆ ಕೈಲೇ ತಟ್ಟೋಕ್ಕಾಗಲಿಲ್ಲ ಅಂದ್ರೆ ಈ ರೀತಿ ನೀವು ಲತ್ತಣಿಗೆಯಿಂದ ಲಟ್ಟಿಸ್ಕೋಬೋದು. ಈ ನಾನು ಬಟರ್ ಪೇಪರ್ ತೊಗೊಂಡಿದ್ದು ನನಗೆ ಅನುಕೂಲ ಆಯ್ತು ನೋಡಿರಿ. ಯಾಕಂದ್ರೆ ಈ ನಾವು ಹಂಗೆ ಇದ್ರ ಮ್ಯಾಗ ಚಪಾತಿ ಮನೆ ಮ್ಯಾಗ ಮಾಡಕ್ಕೆ ಅವ್ರು ಬರೋದಿಲ್ಲ ರೀ ಅವ. ಯಾಕಂದ್ರೆ ಅಂಟ್ಕೊಂಡು ಬಿಡ್ತೈತಿ. ನಿಮ್ಮ ಮನ್ಯಾಗ ಬಟರ್ ಪೇಪರ್ ಇರಲಿಲ್ಲ ಅಂದರೆ ಬಿಳಿ ಅರ್ಬಿ ತೊಗೊಂಡು ಅದ್ರ ಮ್ಯಾಗ ನೀರು ಹಚ್ಚಿ ಹಂಗೂ ತಟ್ಟಿರಿ. ಇಲ್ಲ ಅಂತಂದ್ರೆ ಈ ಥರ ಬಟರ್ ಪೇಪರ್ ಆನ್ಲೈನ್ದಾಗ ಮೀಶೋ ಒಳಗೆ ತೊಗೊಂಡೀನಿ ರೀ ನಾನು. ₹93ಕ್ಕೆ 2 ಸೆಟ್ ಬಂದಿದ್ದು ರೀ ಅವ. ನಾವು ಒಂದು 2 ವರ್ಷ ಮಟ್ಟ ಯೂಸ್ ಮಾಡ್ಬೋದು ನೋಡಿರಿ. ಅಷ್ಟಂದ್ರೆ ಒಮ್ಮೆ ಇಷ್ಟಿಷ್ಟು ಹಾಳಿ ಹರ್ಕೋಬೇಕಾಕತ್ರಿ ನಾವು. ಮೀಶೋದೊಳಗೆ ರೇಟ್ ಕಡಿಮೆ ಐತೆ ನೋಡಿರಿ, ತೊಗೋತಾನಂದ್ರೆ ಅಲ್ಲಿ ತೊಗೋರಿ ನೀವು. ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಅಂದ್ರೆ ಭಾಳ ಎಣ್ಣೆನ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಎಣ್ಣೆ ಜಾಸ್ತಿ ತಿಂತಾನಂದ್ರೆ ಹಾಕಿರಿ, ಇಲ್ಲಾಂದ್ರೆ ತುಪ್ಪ ಕೂಡ ಹಾಕ್ಕೋಬೋದು. ಇಲ್ಲಪ್ಪ ನಮಗೆ ನಡಿತೈತಿ ಇಷ್ಟ ಎಣ್ಣೆ ಅಂತಂದ್ರೆ ಇಷ್ಟು ನಾನು ಕಡಿಮೆ ಎಣ್ಣೆ ಬಳಸ್ತಾವಲ್ಲ ರೀ, ಹಾಗಾಗಿ ನಾನು ಎಣ್ಣೆ ಕಡಿಮೆ ಹಾಕತ್ತೇನು. ನೀವು ಎಣ್ಣೆ ಜಾಸ್ತಿ ನಾವು ತಿಂತೇವೆ ರೀ ಅಂತಂದ್ರೆ ನೀವು ತಿನ್ನಿರಿ, ನಡಿತೈತೆ ರೀ.
ನಾವು ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅನ್ನೋ ಸಂಬಂಧ ನಮ್ಗೇನು ಕೊಲೆಸ್ಟ್ರಾಲ್ ಇಲ್ಲ ರೀ. ಆರ ಇರಬಾರ್ದು ಅಂಥೇಳಿ ನಾನು ಆದಷ್ಟು ನನ್ನ ಊಟದೊಳಗೆ ಏನಂತಂದ್ರೆ ಎಣ್ಣೆ ಕಡಿಮೆ ಬಳಸ್ತೇವೆ ರೀ ನಾವು. ಕಿಲೋಗೆ ಎಷ್ಟು ನಾವು ತಿಂಗ್ಳಿಗೆ 2 ತಿಂಗಳಿಗೆ ದೀಪ ಮನ್ಯಾಗ ದೀಪ ಹಚ್ಚಿ ಹಿಡಿದು ಕಡಿಮೆ ಬಳಸ್ತೇನೆ ನೋಡಿರಿ. ಯಾಕಂತಂದ್ರೆ ಫುಲ್ ಎಣ್ಣೆ ಹಾಕಿ ಮಾಡೋದಿಲ್ಲ ರೀ ನಾನು. ನನ್ನ ಅಡುಗೆ ಎಣ್ಣೆ ನೋಡ್ರಿ ಬೇಕಾದ್ರೆ ನೀವು ನಿಮ್ಗೆ ತೋರಿಸ್ತೇನೆ. ಈಗ ನೋಡಿರಿ ನಮ್ಮ ದಪಾಟಿ ಎಷ್ಟು ಮಸ್ತಾಗೈತಿ. ಆದಷ್ಟು ಹೆಣ್ಮಕ್ಳು ನೋಡಿರಿ ಅಡುಗೆ ಮನ್ಯಾಗ ಜಾಸ್ತಿ ಇರೋರು ಹೆಣ್ಮಕ್ಳು ನಮ್ಮ ಕೈಯಾಗನ ಆರೋಗ್ಯ ಇರ್ತೈತಿ. ಆದಷ್ಟು ನಾವು ಮನೆಯೊಳಗೆ ಸಕ್ರೆಯನ್ನು ಕಡಿಮೆ ಮಾಡೋದು, ಮೈದಾ, ಉಪ್ಪು ಇವನ್ನೆಲ್ಲ ಕಡಿಮೆ ಮಾಡ್ಕೊತ ಹೋದ್ರೆ ಎಲ್ಲರ ಆರೋಗ್ಯ ನಮ್ದು ಅಷ್ಟೇ ಅಲ್ಲ, ನಮ್ಮ ಮನ್ಯಾಗಿರೋ ಕುಟುಂಬದವ್ರ ಆರೋಗ್ಯ ಎಲ್ಲ ನಮ್ಮ ಕೈಯಾಗ ಇರ್ತೈತೆ ರೀ. ನಾವು ಜಾಸ್ತಿ ಉಪ್ಪು ಹಾಕಿರ ಅವ್ರಿಗೆ ಉಪ್ಪು ಜಾಸ್ತಿ ತಕ್ಕತ್ ರೀ, ಸಕ್ರೆ ಹಾಕಿರ ಆತ್ರಿ. ನಮ್ಮ ಮನ್ಯಾಗ ನಾವು ಒಟ್ಟು ಸಕ್ರೆ ಚಹಾ ಕುಡಿಯೋದಿಲ್ಲ ರೀ, ನಮಗೇನು ಶುಗರ್ ಇದು ಇಲ್ಲ ರೀ. ಆದ್ರೇನ ಆರೋಗ್ಯ ಅವು ಸಕ್ರೆ ಒಳಗೆ ಏನೇನು ಹಾಕಿ ಮಾಡ್ತಾರೆ ಅನ್ನೋದೆಲ್ಲ ತೋರ್ಸತ್ತಾರಲ್ಲ ರೀ ಈಗ. ಅದಕ್ಕಾಗಿ ನಾನು ಸಕ್ರೆಯನ್ನು ಅವಾಯ್ಡ್ ಮಾಡ್ತೇವೆ ರೀ. ಆನಂತರ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತೇವೆ. ಮತ್ತು ಉಪ್ಪಂತೂ ಕಡಿಮೆ ಹಾಕ್ತೇನೆ ನಾನು, ಹಳ್ಳುಪ್ಪು ಹಾಕ್ತೇನೆ, ಕಡಿಮೆ ಹಾಕ್ತೇನೆ ನೋಡಿರಿ. ಇಲ್ಲೇ ನಮ್ಮ ದಪಾಟಿ ರೆಡಿ ಆಯಿತು. ಇಲ್ಲೇ ನಾನು ಮಸಾಲೆ ಖಾರ ಐತ್ರಿ, ಮಸಾಲೆ ಖಾರಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನತ್ತೇವೆ ರೀ. ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಅದೇ ರೀತಿ ಎಲ್ಲರೂ ನಮ್ಮ ಚಾನಲ್ ನೋಡತ್ತೀರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಭೇಟಿಯಾಕ್ಕವ್ರಿ. ನಮ್ಮ ದಪಾಟಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳದೇ ಇರೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಹೇಳ್ರಿ ಹೆಂಗೆ ಬಂದಿತ್ತು ಅಂತೇಳಿ. ಮತ್ತು ನೀವು ಕೂಡ